ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಲಿ ಧನಂಜಯ್ ಅಂಡ್ ನಮ್ಮ ಆಂಕರ್ ದಿವಿತ್ ಅಶ್ವದಿವಿತ್ ಹಲಸಬಾಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಉದ್ಧರೇಧಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯ 6ನೇ ಅಧ್ಯಾಯ 5ನೇ ಶ್ಲೋಕ. ಭಗವದ್ಗೀತೆಯಲ್ಲಿ ಬರುವಂತಹ ಕೃಷ್ಣನ ಸಾರ. ಯಾವಾಗ ಈ ಸಂದರ್ಭ ಅಂತಂದರೆ, ಅರ್ಜುನ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಯುದ್ಧ ಮುನ್ನಡೆಸಬೇಕಾ ಬೇಡವಾ ಅಂತ ಕುಗ್ಗಿದಾಗ ಕೃಷ್ಣ ಈ ಧ್ಯಾನ ಯೋಗ ಸಂದೇಶವನ್ನು ಕೊಡೋದು. ಅದರ ಅರ್ಥ ಏನು ಅಂತಂದರೆ, ಯಾವಾಗ ಮನುಷ್ಯ ತನ್ನ ದೌರ್ಬಲ್ಯವನ್ನು ಗೆಲ್ತಾನೋ, ಪರರನ್ನು ಗೆಲ್ಲದೆ ತನ್ನ ದೌರ್ಬಲ್ಯವನ್ನು ಗೆಲ್ತಾನೋ, ಆಗ ಮಾತ್ರ ನಿಜ ಬದುಕಿನಲ್ಲಿ ಹೀರೋ ಆಗೋದಕ್ಕೆ ಸಾಧ್ಯ ಅಂತ. ಡಾಲಿ ಧನಂಜಯ್ ಅವರ ವಿಟಿನ ನಾವು ನೋಡ್ತಾ ಇದ್ವಿ. ಸೊ ಅವರು ತಮ್ಮ ದೌರ್ಬಲ್ಯವನ್ನು ಯಾವ ರೀತಿ ಗೆದ್ದರು ಅಂತಂದರೆ, ಅವರು ಕುಗ್ಗಿದಾಗ ಎದ್ರು, ಅದ್ರ ಜೊತೆಗೆ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅನ್ನುವಂಥ ಡೈಲಾಗನ್ನು ಹೊಡೆದು ಮನೆ ಮಾತಾದರು. ಈಗ ನಾನೊಂದು ಹೇಳ್ತೀನಿ, ನೀವೆಲ್ಲರೂ ವಾ 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 ಅಂತ ಹೇಳಬೇಕು. ಸರಿನಾ? ರೆಡಿನಾ? ಎಲ್ಲರೂ ರೆಡಿನಾ? ಆಮೇಲೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದೇನಿದೆ, ವಿಟಿನೇ ವೆಲ್ಕಮ್ ಮಾಡ್ಕೊಂಡ್ಬಿಡ್ತಾವ ಅವ್ರನ್ನ. ರೆಡಿನಾ ಎಲ್ಲರೂ? ಜೋಶ ಇಲ್ಲ? ಓಕೆ. ಸೊ ಈಗ ಧನಂಜಯ, ಕಾಳೇನಲ್ಲಿ ಅಡವಿ ಸ್ವಾಮಿ ಧನಂಜಯ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಮೊದಲಿಗೆ ಅವ್ರು ಬಂದಿದ್ದೇ ಹೀರೋ ಆಗಿ. ಆದರೆ ಥಿಯೇಟರ್ಗಳು ಖಾಲಿ ಖಾಲಿ, ಥಿಯೇಟರ್ಗಳು ಖಾಲಿ ಖಾಲಿ. ಆವಾಗ ಹುಡ್ಕೊಂತು ನೋಡಿ, ಅದುವೇ ಹೆಸರು ಡಾಲಿ. ಈಗ ನಮ್ಮ ಡಾಲಿ ಧನಂಜಯ ಅವ್ರ ಲೈಫು ಜಾಲಿ ಜಾಲಿ. ಸರ್ ಹೆಡ್ಡಾ ಬುಷಾ? ಎಸ್, ವೆಲ್ಕಮ್ ಟು ಧನಂಜಯ್ ಸರ್. ಹೇಗಿದ್ದೀರಾ? ಹೇಗಿದೆ ಲೈಫ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಸರ್? ನಿಮ್ಮ ಪ್ರಕಾರ ರಿಯಲ್ ಹೀರೋ ಅಂದರೆ ಯಾರು? ಅಂದರೆ ರಿಯಲ್ ಹೀರೋ ಅಂದರೆ ಐ ಥಿಂಕ್ ಇವಾಗ ನಾವು ಇವತ್ತು ಎಲ್ಲರನ್ನೂ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ರಿಯಲ್ ಹೀರೋಸ್ ಅಂತ. ತನ್ನ ಬದುಕಲ್ಲಿ ಇಡೀ ಜೀವನ ಒಬ್ಬ ರೈತ ಆಗಿ ಅದ್ಭುತವಾಗಿ ಬಾಳಿ ಬದುಕಿ ತನ್ನ ಮಕ್ಕಳಿಗೆ ಒಂದು ಭವಿಷ್ಯ ಕಟ್ಕೊಟ್ಟಿರೋನು ಕೂಡ ರಿಯಲ್ ಹೀರೋನೇ. ಅಂದರೆ ಅವ್ರವ್ರ ಲೈಫಲ್ಲಿ ಎಲ್ಲರೂ ರಿಯಲ್ ಹೀರೋಸೇ. ಈಗ ನಮ್ಮ ನವೀನನ ಅಷ್ಟು ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಂಗೆ ನವೀನನ ಜರ್ನಿಯೇ ನೆನಪಾಗ್ತಿದ್ದು. ಒಬ್ಬ ಆರ್ಕೆಸ್ಟ್ರಾ ಹುಡುಗ ನವೀನ್, ನಾನು ನೋಡಿದಾಗ ಚಿಕ್ಕ ಹುಡುಗ ಮೈಸೂರಲ್ಲಿ. ಸೊ ಆರ್ಕೆಸ್ಟ್ರಾದಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಹಿಂಗೆ ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಆರ್ಕೆಸ್ಟ್ರಾದಲ್ಲಿ ಹೆಂಗೆ ಏನು ಅಂತ ಅದು ಇದು ಎಲ್ಲ ಹೇಳ್ತಾ ಇದ್ದ. ಇವತ್ತು ನವೀನನ ಜರ್ನಿ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಸೊ ಅವ್ನು ರಿಯಲ್ ಹೀರೋ. ಐ ಥಿಂಕ್ ಎಲ್ಲರೂ ಅವ್ರವ್ರ ಬದುಕಲ್ಲಿ ಅಂದರೆ ಸಾಧನೆಗೆ ಅಳತೆಗೋಲು ಅಂತ ಏನಿರಲ್ಲ, ಇದೇ ಸಾಧನೆ ಇವರೇ ಸಾಧಕರು ಅಂತ ಏನಿರಲ್ಲ. ಅವ್ರವರ ಬದುಕಿನ ಎಲ್ಲ ಅಚೀವ್ಮೆಂಟ್ಸ್ಗಳು ಕೂಡ ಸಾಧನೆನೇ. ಐ ಥಿಂಕ್ ಅವರೆಲ್ಲರೂ ರಿಯಲ್ ಹೀರೋಸ್. ಯಾರ್ಯಾರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ, ಸುತ್ತಮುತ್ತಲಿನ ಇನ್ನೊಂದಷ್ಟು ಜೀವಗಳಿಗೆ ಅಥವಾ ಈ ಸೊಸೈಟಿನ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವರೆಲ್ಲರೂ ರಿಯಲ್ ಹೀರೋಸ್. ಎಸ್ ಸರ್, ಸಿನಿಮಾದಲ್ಲಿ ತೆರೆ ಮೇಲೆ ಕಾಣುವಂಥ ಹೀರೋಗೂ ಅದೇ ಹೀರೋ ನಿಜ ಜೀವನದಲ್ಲಿ ತನ್ನ ಬದುಕನ್ನು ನಡೆಸೋದಕ್ಕೂ ಏನು ವ್ಯತ್ಯಾಸ ಮತ್ತು ಹೇಗಿರಬೇಕು? ಒಂದು ಸಿನಿಮಾದಲ್ಲಿರೋ ಥರ ಫೈಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಖಂಡಿತ ಸಿನಿಮಾದಲ್ಲಿ ಏನು ವ್ಯಾಲ್ಯೂಸ್ ಹೀರೋ ಪಾತ್ರ ಮಾಡಿದಾಗ ಏನು ವ್ಯಾಲ್ಯೂಸ್ ಇಟ್ಕೊಂಡಿರ್ತೀವ ಆ ಪ್ರಕಾರ ಡೆಫಿನೆಟ್ಲಿ ರಿಯಲ್ ಲೈಫಲ್ಲೂ ಬದುಕ್ಬೋದು. ಐ ಥಿಂಕ್ ಸಿನಿಮಾ ಅದು ಬೇರೆ, ಅಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಸೊ ರಿಯಲ್ ಲೈಫ್ ಅಂತ ಬಂದಾಗ ನಮ್ಮದೇ ರಿಯಲ್ ಪಾತ್ರ. ಸೊ ಅದೇ ಬೇರೆನೇ. ಸರ್, ತಾನು ಬೆಳೆಯೋದಲ್ಲೇ ತನ್ನವ್ರನ್ನೂ ಕೂಡ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನೀವೊಂದು ಪ್ರೊಡಕ್ಷನ್ ಹೌಸ್ನು ಕೂಡ ಸ್ಟಾರ್ಟ್ ಮಾಡ್ತೀರಿ. ಸೊ ಅಲ್ಲಿವರೆಗೂ ನೀವು ನಟನಾಗೇ ಮುಂದುವರಿಬೋದಿತ್ತು, ಆದರೂ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಮ್ಮ ಆಲೋಚನೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರ PRK ಅದೇ ಮಾರ್ಗದಲ್ಲಿ ನೀವು ಕೂಡ ಹೋಗ್ತಾ ಇದ್ದೀರಿ. ಸೊ ಆ ಒಂದು ಹಾದಿಗೆ ಇಳಿದ ಮೇಲೆ ಹೇಗಿದೆ ಸರ್ ಲೈಫು? ಚೆನ್ನಾಗಿದೆ. ಅಂದರೆ ಯೂಶ್ವಲಿ ಅದೇ ನಾ ಹೇಳಿದ್ನಲ್ಲ ಆಗಲೇ, ಕಾಂಟ್ರಿಬ್ಯೂಷನ್ ಅಂತ ಆ ಥರನೇ ಯೋಚನೆ ಮಾಡಬೇಕು. ಸೊ ನಾವು ಯಾವ ಇಂಡಸ್ಟ್ರಿಯಿಂದ ಬಂದಿದ್ದೀವಿ, ಸೊ ಆ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಆಗ್ತಾ ಹೋದರೆ ಅದು ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಆಗಿದ್ದಂಥ ಕೆಟ್ಟ ಅನುಭವಗಳನ್ನ ದಾಟಿಸ್ದೆ ಒಳ್ಳೆಯದನ್ನು ದಾಟ್ಸೋಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಅನ್ನೋ ಒಂದು ಆಲೋಚನೆ ಅದು. ಸೊ ಡೆಫಿನೆಟ್ಲಿ ಭಾಳ ಚೆನ್ನಾಗಾಗಿದೆ. ಅಂದರೆ ಆಲ್ಮೋಸ್ಟ್ ನಾನು ಪ್ರೊಡಕ್ಷನ್ನಲ್ಲಿ ಮಾಡಿರೋ ಎಲ್ಲ ಸಿನಿಮಾಗಳೂ
ಭಾಳ ಚೆನ್ನಾಗಾಗಿದೆ, ಒಂದಿಷ್ಟು ಚೆನ್ನಾಗಾಗಿದೆ. ಅಂದರೆ ವಿ ಆರ್ ಸೇಫ್, ಅಂದರೆ ಇನ್ನೊಂದಿಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡೋ ಜರ್ನಿನೇ ಖಂಡಿತ ಆಗಿದೆ ಪ್ರೇಕ್ಷಕರ ಕಡೆಯಿಂದ. ಮದರ್ ಪ್ರಾಮಿಸ್ ನೀವೆಲ್ಲ ಹೇಳಿ ಸತ್ಯನಾ? ಖಂಡಿತ ಮದರ್ ಪ್ರಾಮಿಸ್ ಸತ್ಯ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ. ಎಸ್ ಸರ್, ಬಹಳ ಪ್ರಮುಖವಾಗಿ ಕೇವಲ ಡಾಲಿ ಧನಂಜಯ ಅವರು ಬರೀ ಆ್ಯಕ್ಟರ್ ಮಾತ್ರ ಅಲ್ಲ, ಆಗಾಗ ನೆನಪಾಗುತ್ತಾಳೆ. ಗೊತ್ತಾ ಸಾಂಗ್ ಎಲ್ರಿಗೂ? ಸರ್ ಯಾಕದು ಹುಡ್ತು ಆ ಸಾಂಗು ನಿಮ್ಮ ಮನಸ್ಸಲ್ಲಿ, ಆ ಲೈನ್ಸ್? ಕಣ್ಣೀರಿಗೆ ನೆಪವಾಗುತ್ತಾಳೆ. ಅಲ್ಲ, ಎಲ್ರದ್ದು ಒಂದೊಂದು ಜರ್ನಿ ಇರುತ್ತಲ್ಲ. ಆ ಸಿನಿಮಾಗೆ ಬರೀಬೇಕು ಅಂತೇಳಿ ನಿರ್ದೇಶಕರು ನಂಗೆ ಹೇಳಿದ್ರು, ಎರಡು ಸಾಂಗನ್ನು ಬರೀಬೇಕು ಅಂತ. ಅದರಲ್ಲಿ ಅದೊಂದು ಸಾಂಗು. ಸೊ ಎಲ್ಲರೂ ಬದುಕಲ್ಲೂ ಐ ಥಿಂಕ್ ಎಲ್ಲರೂ ಯಾರನ್ನಾರು ಮಿಸ್ ಮಾಡ್ಕೊಂಡಿರ್ತೀವಲ್ಲ, ಆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಆ್ಯಂಡ್ ಆ ಸಾಂಗು ಆ್ಯಕ್ಚುಲಿ ನಾನು ಫಸ್ಟ್ 2 ಲೈನ್ ಬರೆದು ನಿಲ್ಲಿಸಿದ್ದೆ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಒಂದಿನ ಚೆನ್ನೈಯಿಂದ ಬರ್ತಾ ನಮ್ಮ ಡ್ರೈವರ್ ರುದ್ರ ಅಂತ ಇದ್ದಾನೆ, ಅವನದು ಪಾಪ ಆಚೆ ಎಲ್ಲ ಹಾಕ್ಸ್ಕೊಂಡು ಅವಾಗ ತಾನೇ ಲವ್ ಫೇಲ್ಯೂರ್ ಆಗಿತ್ತು. ಸೊ ಅವನದು ಏನಾದರೂ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಈಗ ನಮ್ಮದೆಲ್ಲ ಆದರೆ ಹಳೇದಾಗೋಯ್ತು, ತುಂಬ ದಿನ ಆಗೋಯ್ತು ಕಾಲೇಜ್ ಸ್ಟೋರಿಗಳೆಲ್ಲ. ಸೊ ಹೊಸ್ದಾಗಿ ಇನ್ಸ್ಪಿರೇಷನ್ ಏನೋ ಬೇಕಲ್ಲ ಅಂತ ಅವ್ನ ಲವ್ ಸ್ಟೋರಿನ ಕೇಳ್ಕೊಂಬರ್ತಾಯಿದ್ದೆ, ಏನೇನಾಯಿತು ಏನು ಎತ್ತ ಅಂತೆಲ್ಲ. ಆವಾಗ ನೆಕ್ಸ್ಟ್ ಸಾಲ್ಗಳೆಲ್ಲ ಹುಟ್ಟಿದ್ದು. ಆ್ಯಕ್ಚುಲಿ ಕ್ರೆಡಿಟು ನಮ್ಮ ರುದ್ರನ್ ಲವ್ ಸ್ಟೋರಿ ಕೊಡಬೇಕದು. ಸರ್ ನೀವು ಮೂಲತಃ ಇಂಜಿನಿಯರ್. ನೀವು ಆ್ಯಕ್ಚುಲಿ ಇವತ್ತು ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನಾನು ಲಕ್ಷ ಸಂಬಳ ತೊಗೊಳ್ಬೇಕು ಅಂತ ಅಂದ್ಕೊಳ್ಳೋರು ಎಷ್ಟೋ ಜನ. ನೀವು ಅದನ್ನು ಯಾಕೆ ಬಿಟ್ಟು ಬಂದ್ರಿ? ನಿಮ್ಮ ಪ್ಯಾಷನ್ ಏನು? ನಾನು ಚಿಕ್ಕ ಹುಡುಗನಿಂದನೂ ನಟನೇ ನನ್ನ ಪ್ಯಾಷನ್, ಆ್ಯಕ್ಟ್ರ್ ಆಗಬೇಕು ಅನ್ನೋದು. ಬಟ್ ನಮಗೂ ಭಯ ಇತ್ತು, ಅಂದರೆ ಬಿಟ್ಟು ಬಂದು ಇಲ್ಲಿ ಏನಾಗ್ಬಿಡುತ್ತೋ ಅಂತ. ಬಟ್ ಇಲ್ಲಿ ಅಂದರೆ ಇದೇ ಥರದ್ದೊಂದು ಸ್ಟೇಜೇನೆ ನಮಗೂ ಆ ನಂಬಿಕೆ ಕೊಟ್ಟಿದ್ದು. ನಾವು ಸ್ಟೇಜಲ್ಲಿ ಬಂದು ನಾಟಕ ಮಾಡಬೇಕಾದ್ರೆ, ಪರ್ಫಾರ್ಮ್ ಮಾಡಬೇಕಾದ್ರೆ ಪ್ರೇಕ್ಷಕರ ಕಡೆಯಿಂದ ಬೀಳ್ತಿದ್ದು ಚಪ್ಪಾಳೆ ಇದೆಯಲ್ಲ, ಅದು ಧೈರ್ಯ ಕೊಟ್ಟಿದ್ದು ಮುನ್ನುಗ್ಗಕ್ಕೆ. ಐ ಥಿಂಕ್ ನಮಗೆ ಬಹಳ ಇಷ್ಟಪಟ್ಟು ಏನು ಮಾಡ್ತೀವಲ್ಲ ಆ ಕೆಲಸ ಮಾಡಿದ್ರೆ ಬಹಳ ಖುಷಿಯಾಗಿರ್ತೀವಿ ಅಂತ ನನ್ನ ನಂಬಿಕೆ. ಸೊ ನಾನು ಜಾಸ್ತಿ ಇಷ್ಟಪಡೋದು ಆ್ಯಕ್ಟಿಂಗು. ಹಂಗಾಗಿ ಇದೇ ಪ್ಯಾಷನ್ನು ಡ್ರೈವ್ ಮಾಡ್ತು. ನಾನು ಆಗಲೇ ದೌರ್ಬಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಕುಗ್ಗುವುದು ಕೂಡ ಒಂದು ದೌರ್ಬಲ್ಯನೇ. ಈ ಜರ್ನಿಯಲ್ಲಿ ಬಹುಶಃ ಇವತ್ತಿನ ಯೂತ್ಸ್ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಕುಗ್ಗಿದ ತಕ್ಷಣ ಲೈಫೇ ಮುಗ್ದೋಯ್ತು ಅನ್ನೋ ಲೆಕ್ಕಾಚಾರ. ನೀವು ತುಂಬ ಕುಗ್ಗಿದ್ದು ಯಾವಾಗ? ಅಲ್ಲ, ಭಾಳ ಸರ. ಅಂದರೆ ಎಲ್ಲರ ಲೈಫಲ್ಲೂ ಅದು ನಡೀತಾನೆ ಇರುತ್ತೆ. ಐ ಥಿಂಕ್ ಇಲ್ಲಿರೋರು ಎಲ್ಲರ ಜೀವನದಲ್ಲೂ ಅದು ನಡೀತಾನೆ ಇರುತ್ತೆ. ನಂದು ಆವಾಗವಾಗ ಒಂದು ನೆಗೆಟಿವ್ ಲೂಪ್ಗೆ ನಾನು ಎಂಟರ್ ಆಗ್ತಿರ್ತೀನಿ. ಎಲ್ಲರೂ ಮನುಷ್ಯರಲ್ಲ. ಸೊ ಐ ಥಿಂಕ್ ಕಾನ್ಫ್ಲಿಕ್ಟ್ಸ್ ಸಹಜ ಎಲ್ಲರ ಲೈಫಲ್ಲೂ, ಎಲ್ಲ ಪ್ರೊಫೆಷನಲ್ಲೂ. ಸೊ ಹಾಗೆ ನನ್ನ ಲೈಫಲ್ಲೂ ಆಗಿದೆ. ಅಂದರೆ ಬಿಫೋರ್ ಟಗರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ವರ್ಕ್ ಆಗ್ದಲೇ ಇದ್ದಾಗ ಡೆಫಿನೆಟ್ಲಿ ನಮ್ಗೆ ಹೆಂಗಪ್ಪ ಜೀವನ, ಅಂದರೆ ಏನು ಮಾಡಬೇಕಿಲ್ಲಿ, ಹೆಂಗೆ ಬ್ರೇಕ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಬಹಳಷ್ಟು ಕುಗ್ಗೋಗಿದ್ದು ಹೌದು. ಬಟ್ ಅದನ್ನು ಭಾಳ ಪಾಸಿಟಿವ್ ಆಗಿ ಹೆಂಗೆ ಆಚೆ ಹಾಕಬೇಕು ಅಂತ ಪ್ರತಿ ಸರಿ ಅದೇನೇ ಜಯನಗರ 4th ಬ್ಲಾಕ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಬರೆದಿದ್ದೇ ಆ ಥರದ್ದು ಒಂದು ನೆಗೆಟಿವಿಟಿಯಿಂದ ಆಚೆ ಬಂದು ನಾವೇ ಏನೋ ಮಾಡಬೇಕು ಅಂತ. ಸೊ ಟಗರು ಅನ್ನೋ ಡಾಲಿ ಪಾತ್ರ ನಿಮ್ಗೆ ಅಷ್ಟು ಇಂಟೆನ್ಸಾಗಿ ಕಾಣುತ್ತೆ ಅಂದರೆ ಅದು ಅಷ್ಟು ದಿನದ ಒಂದು ಕೋಪ ಅದೆಲ್ಲದನ್ನು ತೆಗೆದ ಪಾತ್ರದ ಮೂಲಕ ಹಾಕಿರೋದು. ಸೊ ಪ್ರತಿ ಸರಿನೂ ಆ ಥರ ಕುಗ್ಗಿದಾಗ ಮತ್ತೆ ನಮ್ಮ ಕೈಯಿಂದ, ಅಂದರೆ ನಮ್ಮ ಕಂಟ್ರೋಲಲ್ಲಿ ಏನಿದೆ, ನಮ್ಮ ಕಡೆಯಿಂದ ಏನು ಸಾಧ್ಯ ಅಂತ ಅದ್ರ ಕಡೆಗೆ ಕೆಲಸ ಮಾಡಿನೇ ವಾಪಸ್ ಹೋಗಿ ಗೆಲ್ಲಕ್ಕಾಗೋದು. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಖಂಡಿತ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ದಾಟಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು, ಅದನ್ನು ಯೋಚನೆ ಮಾಡಬೇಕು, ಅದ್ರ ಕಡೆ ಕೆಲಸ ಮಾಡಬೇಕು. ಒಂದಷ್ಟು ಜನ ಹೇಳೋದು ಹಿರಿಯರು, ಒಮ್ಮೊಮ್ಮೆ ಕೆಟ್ಟದ್ದು ಕೂಡ ನಮಗೆ ಒಳ್ಳೇದು ಮಾಡಿಬಿಡುತ್ತೆ ಅಂತ. ಇವತ್ತು ಈ ಕಾರ್ಯಕ್ರಮ ಬಂದು ರಿಯಲ್ ಹೀರೋ ಅಂತ. ಹೀರೋ ಆಗಿ ಅಭಿನಯಿಸ್ತಿದ್ದಂತಹ ಧನಂಜಯ್ ಅವರಿಗೆ ಹೀರೋ ಕೈ ಹಿಡಿಲಿಲ್ಲ, ಕೈ ಹಿಡಿದಿದ್ದು ವಿಲನ್. ಏನನ್ಸುತ್ತೆ ಸರ್? ಅಂದರೆ ನೀವು ಒಳ್ಳೇದಾಗೋದಕ್ಕೆ ಕೆಟ್ಟದ್ದು ಮಾಡ್ಬೇಕಾಗಿ ಬಂತ ಸಿನಿಮಾದಲ್ಲಿ? ಹಿಂಗೇನಿಲ್ಲ, ಅದೊಂದು ಪಾತ್ರ ಅಲ್ವಾ. ಇವಾಗ ರಾಮಾಯಣ ಟ್ರೇಲರ್ ಎಷ್ಟು ಚೆನ್ನಾಗಿದೆ, ರಾವಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ರಾವಣನೂ ಬೇಕಲ್ವಾ ರಾಮಾಯಣದಲ್ಲಿ. ಸೊ ಹಾಗೆ ಅದು ಟಗರು ಶಿವ ಜೊತೆಗೆ ಎದುರುಗಡೆ ಡಾಲಿ. ಆ್ಯಕ್ಟ್ರ್ಗಳಾಗಿದ್ದಾಗ ಐ ಥಿಂಕ್ ಎಲ್ಲ ಪಾತ್ರಗಳನ್ನೂ ನಾವು ರೆಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಟು ಬಿ ಆನೆಸ್ಟ್ ಎಲ್ಲ ಹೀರೋಗಳಿಗೂ ನೆಗೆಟಿವ್ ರೋಲ್ ಮಾಡಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಸೊ ನನ್ನ ಲೈಫಲ್ಲಿ ನೆಗೆಟಿವ್ ರೋಲ್ ಮೂಲಕನೇ ಬ್ರೇಕ್ ಸಿಕ್ಕಿದ್ದು ಬಹಳ ಖುಷಿ. ಎಸ್, ಡಾಲಿ ಅಂದರೆ ಇವತ್ತು ಯುವಶಕ್ತಿಗೆ ಒಂದು ಸಂದೇಶ. ನೀವು ಕೊಟ್ಟಂಥ ಒಂದಷ್ಟು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥ ಹೇಳಿಕೆ, ಅದು ದಿನ ಕಳೆದಂತೆ ಆ ವ್ಯಾಖ್ಯಾನನೇ ಚೇಂಜ್ ಆಗೋಯ್ತು. ಟ್ಯಾಲೆಂಟ್ ಇದ್ದವ್ರು ಮಾತ್ರ ಬೆಳಿಬೇಕು ಅಂತ.
ಸೊ ಹಲವು ಕಡೆ ಸಮರ್ಥಿಸ್ಕೊಂಡಿದ್ದೀರಾ, ಬಟ್ ಇದೊಂದು ವೇದಿಕೆ ನಿಮಗೆ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ. ಅಲ್ಲ ಎರಡೂ ಒಂದೇ ಅಲ್ಲ ಎರಡೂ ಒಂದೇ ಅಲ್ಲ ಅಂದರೆ ಈಗ ಇಲ್ದಲೇ ಇರೋರು ಬೆಳಿಬೇಕು ಅಂದರೆ ಅವರಲ್ಲಿ ಪ್ರತಿಭೆ ಇಲ್ದಲೇ ಕಷ್ಟಪಡ್ದಲೇ ಯಾರೂ ಬೆಳೆಯೋಕ್ಕಾಗಲ್ಲ. ಪ್ರತಿಭೆ ಇದ್ದರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಷ್ಟೇ. ಸೊ ಐ ಥಿಂಕ್ ಪ್ರತಿಭೆ ಬೇಕೇ ಬೇಕು ನೀವೆಲ್ಲಿಂದ ಬಂದ್ರೂ. ಸೊ ಅದರಲ್ಲಿ ಅಂದರೆ ಐ ಥಿಂಕ್ ದಟ್ಸ್ ಎಕ್ಸ್ಪ್ಲೈನ್ಡ್. ಅಲ್ಲ ಅದೇ ನಾನು ಕೇಳ್ತಾ ಇರೋದೇನು ಅಂದರೆ, ಈ ನೆಗೆಟಿವಿಟಿಗಳನ್ನು ಅಥವಾ ನೆಗೆಟಿವ್ ಕಮೆಂಟ್ಸನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ. ಅಲ್ಲ ಯಾವುದನ್ನು ಈಗ ನಾವು ಕುತ್ಕೊಂಡು ಇಷ್ಟೊತ್ತು ಮಾತಾಡಿದ್ದನ್ನು ಹೆಂಗೆ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು, ಯಾರು ಹೆಂಗೆ ಬೇಕಾದರೂ ಅರ್ಥ ಮಾಡ್ಕೋಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಐ ಥಿಂಕ್ ಅದ್ರ ಬಗ್ಗೆ ತುಂಬ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಅಟೆಂಡ್ ಮಾಡೋಕ್ಕೆ ಹೋದ್ರೇ ಪ್ರಾಬ್ಲಮ್. ಸೊ ನಮ್ಮ ಕೆಲಸ ಅಷ್ಟೇ ನಾವು ಮಾಡಿಕೊಂಡು ಅದ್ರ ಕಡೆಗೆ ಯೋಚಿಸೋದು ಭಾಳ ಇಂಪಾರ್ಟೆಂಟ್. ಮುಂದಿನ ಗುರಿ ಏನಿದೆ ಸರ್ ಇವಾಗ ಸದ್ಯದಲ್ಲಿ? ನಂದು ಅಣ್ಣ ಫ್ರಮ್ ಮೆಕ್ಸಿಕೋ ರಿಲೀಸ್ ಇದೆ ಡಿಸೆಂಬರಲ್ಲಿ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟ್ರು ಇನ್ನೇನು ಶೂಟ್ ಕಂಪ್ಲೀಟ್ ಆಗ್ತಾಯಿದೆ. ಎರಡು ಭಾಳ ದೊಡ್ಡ ಸಿನಿಮಾಗಳು. ಸೊ ಅವುಗಳನ್ನು ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಸೊ ನಟನಾಗಿ ಭಾಳ ಡಿಫ್ರೆನ್ಸ್ ಮಾಡುವಂಥ ಸಿನಿಮಾಗಳು ನನ್ನ ಕೆರಿಯರ್ಗೆ. ಆ್ಯಂಡ್ ನಿರ್ಮಾಣದಲ್ಲಿ ಹೆಗ್ಗಣ ಮುದ್ದು ಅಂತ ಮತ್ತೆ ಹೊಸಬ್ರ ಜೊತೆ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಸದ್ಯಕ್ಕಷ್ಟು. ಇನ್ನು ನೋಡೋಣ, ಹೆಜ್ಜೆಗಳು ಇಡ್ತಾ ಇನ್ನು ಏನೇನು ಹೆಜ್ಜೆ ಇಡಬೇಕು ಅನ್ಸುತ್ತೆ ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಬೇರೆ ರಾಜ್ಯದ ಸಿನಿಮಾಗಳಿಗೂ ಕೂಡ ನೀವು ಕಾಲಿಡ್ತೀರಿ. ನಾನು ಎಲ್ಲದನ್ನು ಕೂಡ ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಡಾಲಿ ಅಥವಾ ನಮ್ಮ ಧನಂಜಯ್ ಬೇರೆ ಹೀರೋಗಳ ಕೈಯಲ್ಲಿ ಹೊಡ್ಸ್ಕೊಂಡು ಬರಬೇಕಾ, ಈ ರೀತಿ ಒಂದು ವ್ಯಾಖ್ಯಾನವನ್ನು ನೀವು ಯಾವ ರೀತಿ ತಗೊಂಡ್ರಿ, ಮುಂದೆ ಅದನ್ನು ಹೆಂಗೆ ತಗೊಂಡು ಹೋಗ್ತೀರಾ ಅಂತ ಭಾಳ ಇಂಟ್ರೆಸ್ಟಿಂಗ್. ಎಲ್ಲರೂ ಕೂಡ ಏನಿಲ್ಲ, ಒನ್ಸ್ ಅಗೇನ್ ಆ್ಯಕ್ಟ್ರ್ ಆಗಿನೇ ತಗೋಬೇಕಲ್ವಾ. ಈಗ ಜಾಲಿ ರೆಡ್ಡಿಯಾಗಿ ಇಷ್ಟಪಟ್ಟಿರೋರು ಬಹಳ ಜನ ಇದ್ದಾರೆ ಪುಷ್ಪದಲ್ಲಿ. ಆ್ಯಂಡ್ ಹೆಂಗೆ ಈಗ ನೀವು ಇಷ್ಟು ಜನ ಮೀಡಿಯಾ ಒಂದು ಕುಟುಂಬ ಅಂತ ಇದ್ದೀರಲ್ಲ, ಹಾಗೇ ಸಿನಿಮಾನೂ ಕೂಡ ಒಂದು ಕುಟುಂಬ. ಅದು ಎಲ್ಲ ಭಾಷೆಗಳಲ್ಲೂ ಅದು ಒಂದು ಸ್ನೇಹ ಸಂಬಂಧ ಎಲ್ಲದು ಹಾಗೆ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಸಿನಿಮಾ ಆಗಿನೇ ನೋಡಬೇಕು, ಪಾತ್ರ ಆಗಿನೇ ನೋಡಬೇಕು. ಇವಾಗ ನಾನು ಡಾಲಿ ಮಾಡಿದಾಗ ಶಿವಣ್ಣ ನನಗೆ ಹೆಂಗೆ ಫೈಟಲ್ಲಿ ಹೊಡಿಬೋದು, ಹಾಗೆ ನಾನು ಇನ್ನೊಂದು ಪಾತ್ರ ಮಾಡಿದಾಗ ಇನ್ನೊಂದು ನಾಯಕನ ಪಾತ್ರ ಖಳನಾಯಕನಿಗೆ ಡೆಫಿನೆಟ್ಲಿ ಹೊಡಿಲೇಬೇಕಾಗತ್ತೆ. ಸೊ ಅಂದರೆ ಇವಾಗ ನಾನು ಅಂದರೆ ಅವತ್ತು ಎಲ್ಲವನ್ನು ಮಾಡ್ತಾಯಿದ್ದೆ, ಇವತ್ತು ನಾನು ತುಂಬ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಿರೋದು. ನನಗೆ ಡಿಫ್ರೆನ್ಸ್ ಮಾಡುವಂಥ ಪಾತ್ರಗಳಿದ್ದರೆ ಮಾತ್ರ ಮಾಡ್ತೀನಿ, ಅದು ಬಿಟ್ಟರೆ ತುಂಬ ಮಾಡ್ತಾಯಿಲ್ಲ ನಾನು. ಧನಂಜಯ್ ಅವರಿಗೆ ಹಣ, ಯಶಸ್ಸು ಮತ್ತು ಹೆಸರು ಇದರಲ್ಲಿ ಯಾವುದು ಪ್ರಮುಖ? ಐ ಥಿಂಕ್ ಅದು ಎಲ್ಲವೂ ಬೇಕಾ ಅಂತ. ಆ್ಯಂಡ್ ಅದೆಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಫ್ಯಾಮಿಲಿ ಸಂಬಂಧಗಳು, ಇದ್ರ ಜೊತೆಗೆ ಅದೆಲ್ಲದು ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ, ಮುಂದಿನ ಪ್ರಶ್ನೆಗೆ ಅದೊಂದು ಲೀಡ್. ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ 100 ದಿನ ಯಶಸ್ವಿ ಪ್ರದರ್ಶನ, ಅದು ದಿನ ಕಳೆದಂತೆ ಏನಾಗ್ತಾ ಹೋಯಿತು ಅಂತಂದರೆ ಇಷ್ಟು ಕೋಟಿ ಕಲೆಕ್ಷನ್. ಈಗ ಮೊನ್ನೆ ನೋಡ್ತಾ ಇದ್ದೆ, ನಾನು ಹೆಸರೆತ್ಕೊಳ್ಳೋಕೆ ಹೋಗೋದಿಲ್ಲ, 5 ಲಕ್ಷ ಜನ ನೋಡಿದ್ರು ನಮ್ಮ ಸಿನಿಮಾನ ಅಂತ ಪೋಸ್ಟರ್ ಹಾಕ್ಕೊಂಡಿದ್ರು. ಸೊ ಏನಾಗ್ತಾ ಇದೆ ಸರ್ ಚಿತ್ರರಂಗ? ಜನ ಯಾಕೆ ಥಿಯೇಟ್ರ್ ಕಡೆ ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ಆ 100 ದಿನದ ಮಜಾ ಎಲ್ಲೋಯ್ತು? ಏನು ಕತೆ? ಅಲ್ಲ ಅದು ಐ ಥಿಂಕ್ ಎಲ್ಲದು ಒಂದೊಂದು ಫೇಸ್. ಮೋಸ್ಟ್ಲಿ 5 ಲಕ್ಷ ಜನ ನೋಡಿದ್ದಾರೆ ಅಂತ ಹಾಕ್ಕೊಂಡಿದ್ದಾರೆ ಅಂದರೆ ಇಟ್ಸ್ ಎ ಗುಡ್ ಸೈನ್. ಅಂದರೆ ಇವತ್ತಿನ ಸ್ಥಿತಿಯಲ್ಲಿ ಅಷ್ಟು ಜನ ಬಂದು ನೋಡ್ತಿರೋದು ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಸೈನ್. ಅದು ಏನು ಒಂದು 3-4 ದಿನದಲ್ಲಿ ಅಷ್ಟು ಜನ ನೋಡಿದ್ದಾರೆ ಅಂದರೆ ಮೋಸ್ಟ್ಲಿ ಅದು ಗೊತ್ತಾಗಲಿ ಅಂತ. ಅಂದರೆ ಇವತ್ತಿರೋ ಪರಿಸ್ಥಿತಿಲಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಸೊ ಬರ್ತಿದ್ದಾರೆ ಅಂತ ಗೊತ್ತಾಗಲಿ ಅಂತ ಮೋಸ್ಟ್ಲಿ ಅದನ್ನು ಅನೌನ್ಸ್ ಮಾಡಿರ್ತಾರೆ. ಆ್ಯಂಡ್ ಅಂದರೆ ಅವತ್ತಿಗೆ ಸಿನಿಮಾ ಅಂದ್ರೇ ಒಂದು ವಂಡರ್ ಅದು. ಸೊ ಎಲ್ಲ ಸಿನಿಮಾಗಳನ್ನೂ ಆ ಥರ ಹೋಗಿ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇವತ್ತು ಬಹಳಷ್ಟು ಎಂಟರ್ಟೈನ್ಮೆಂಟ್ಗಳು, ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಅಲ್ಲ. ಸೊ ಹಾಗಾಗಿ ಸಿನಿಮಾ ಕೂಡ ಅದು ಒನ್ ಆಫ್ ದ ಫಾರ್ಮ್. ಅದು ನೀವು ಡೈಲಿ ನಿಮಗೆ ರೀಲ್ಸಲ್ಲಿ ಅದು ಇದು ಎಷ್ಟು ಎಂಟರ್ಟೈನ್ಮೆಂಟ್ ಇದೆ, ಟಿ ವಿಯಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಇದೆ, OTT ಇದೆ, ಇದೆಲ್ಲದನ್ನು ದಾಟಿ ಥಿಯೇಟ್ರಿಗೆ ಪ್ರೇಕ್ಷಕ ಬರಬೇಕು ಅಂದರೆ ಸೊ ಅದಕ್ಕೆ ನಾವು ಇನ್ನೂ ಬೇರೆ ಬೇರೆ ಥರ ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಅದ್ರ ಕಡೆಗೆ ಡೆಫಿನೆಟ್ಲಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಇದೊಂದು ಫೇಸು, ಅದು ದಾಟೋಕ್ಕೆ ಖಂಡಿತ ಟೈಮ್ ಬೇಕಾಗುತ್ತೆ. ಬಟ್ ಐ ಥಿಂಕ್ ಸಿನಿಮಾ ವಿಲ್ ನೆವರ್ ಡೈ. ಯಾಕೆಂದರೆ ಈಗ ನಾವು ಈಗ ಇಲ್ಲೇ ಎಕ್ಸಾಂಪಲ್ ತೊಗೊಂಡ್ರು ಮನೇಲಿ ನಾವೇ 4 ಜನ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೂ ಇವತ್ತು ಇಷ್ಟು ಜನ ಬಂದು ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಈ ಸೆಲೆಬ್ರೇಷನ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಸೊ
ಹಾಗಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು ಸಿನಿಮಾ ಥಿಯೇಟ್ರು ಅದು ಯಾವತ್ತಿಗೂ ಇರುತ್ತೆ. ಒಂದಿಷ್ಟು ಫೇಸ್ಗಳನ್ನ ದಾಟಲೇಬೇಕು ನಾವು. ಅದು ಪ್ರತಿ ಇಂಡಸ್ಟ್ರಿಲೂ ಪ್ರತಿ ಸರಿನೂ ಅದು ಅದೊಂದು ಫೇಸ್, ಅದೊಂದು ಲೂಪಿಂದ ದಾಟ್ತಾನೆ ಇರ್ತೀವಿ. ಸೊ ಅದು ಹಿಂದೆನೂ ಆಗಿದೆ, ಇವಾಗಲೂ ಅದೊಂದು ಫೇಸು ಖಂಡಿತ ಮತ್ತೆ ಒಳ್ಳೆ ದಿನಗಳು ಬರುತ್ತೆ. ಸರ್, ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋದು ಎಷ್ಟೋ ಜನ ಸಾಮಾನ್ಯ ಕಾರ್ಮಿಕರ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಸಾಮಾನ್ಯರಿಗೆ ಒಂದು ಸ್ವಲ್ಪ ಸಂಕಷ್ಟವನ್ನು ತಂದೊಡ್ಬಿಟ್ಟಿದೆ. ದೊಡ್ಡ ದೊಡ್ಡ ಹೀರೋಗಳು ಓಕೆ ದುಡಿತಾರೆ, ಅವ್ರಿಗೆ ಹೆಸರಿರುತ್ತೆ, ನೇಮ್ ಇರುತ್ತೆ. ಬಟ್ ಪ್ಯಾನ್ ಇಂಡಿಯಾದೊಳಗಡೆ ನಮ್ಮ ಲೋಕಲ್ ಸಿನಿಮಾಗಳು ಮರೀಚಿಕೆನಾ ಅಂತ? ಇಲ್ಲ, ಅಂದರೆ ಎಲ್ಲ ಥರದ ಸಿನಿಮಾಗಳು ನಡೀತಾ ಇದೆ. ಅಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ನಡೀತಿದ್ರು ಅಲ್ಲೂ ಇನ್ನೂ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಐ ಥಿಂಕ್ ಸಣ್ಣ ಸಿನಿಮಾಗಳು ಕೂಡ ಗೆಲ್ಲಬೇಕು. ಅವನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಡೆಫಿನೆಟ್ಲಿ ಬಹಳ ಒಳ್ಳೆ ಬದಲಾವಣೆ ತರ್ಬೋದು. ಸರ್, ಹೇಗಿದೆ ನಿಮ್ಮ ವೈವಾಹಿಕ ಬದುಕು? ಚೆನ್ನಾಗಿದೆ. ಡಾಕ್ಟ್ರು ಬಂದಮೇಲೆ ಹೇಗಿದೆ ಬದುಕು? ಚೆನ್ನಾಗಿದೆ. ಅದೇನು ಅಂದರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು, ಇಟ್ಸ್ ಗುಡ್. ಮದುವೆ ಆಯಿತು, ಮಗು ಆಗಿದೆ. ಸೊ ಆ ಫೇಸ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಲಾಸ್ಟ್ ಕ್ವಶನ್ನು. ಈಗಿನ ಯೂತ್ಸ್ಗೆ ಸಿನಿಮಾ ರಂಗಕ್ಕೆ ಯಾಕೆ ಬರಬೇಕು, ಬಂದರೆ ಅಲ್ಲಿ ಉಳಿಗಾಲ ಇದೆಯಾ? ನೇರವಾಗಿ ಹೇಳೋದಾದ್ರೆ. ಅಲ್ಲ, ಖಂಡಿತ ಇದೆ. ಆ ಕನಸಿದ್ರೆ ಖಂಡಿತ ಇದೆ. ಯಾವುದೇ ಕೆಲಸ ಆದ್ರೂ ಭಾಳ ಚೆನ್ನಾಗಿ ಕಲಿತು ಬರಬೇಕು. ಆ್ಯಕ್ಚುಲಿ ಹೊಸಬ್ರು ಬಂದು ಹಾಗೇನೋ ಮಾಡಿದಾಗ್ಲೇ ನನಗೇನು ಹೇಳಿದೆ, ಆ ಫೇಸು, ಆ ಲೂಪಿಂದ ಆಚೆ ಬರೋಕ್ಕಾಗಿರೋದು ಇಂಡಸ್ಟ್ರಿ. ಸೊ ಡೆಫಿನೆಟ್ಲಿ ಹೊಸಬ್ರು ಹೊಸ ಯೋಚನೆಗಳ ಜೊತೆಗೆ, ಹೊಸ ಕಲಿಕೆ ಜೊತೆಗೆ ಬಂದು ಬೇರೆ ಇನ್ನೇನೋ ಪ್ರೇಕ್ಷಕರಿಗೆ ಭಾಳ ಇಂಟ್ರೆಸ್ಟಿಂಗಾಗಿ ಕೊಟ್ಟಾಗ ಅದು ಭಾಳ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಬನ್ನಿ, ಕಲ್ತ್ಕೊಂಬನ್ನಿ, ಭಾಳ ಚೆನ್ನಾಗಿ ಬರ್ಕೊಂಬನ್ನಿ, ಭಾಳ ಚೆನ್ನಾಗಿ ಸಿನಿಮಾ ಮಾಡಿ. ಡೆಫಿನೆಟ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಉತ್ತರ ಕೊಡ್ಬೇಕಾದ್ರೆ ಇನ್ನೊಂದು ಸಡನ್ ಪ್ರಶ್ನೆ ನೆನಪಾಯಿತು. ತಮಿಳ್ನಾಡಲ್ಲಿ ಆದಂಥ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ರೀತಿಯ ಒಂದು ಬದಲಾವಣೆ ನೋಡೋದಕ್ಕೆ ಡಾಲಿ ಏನಾದರೂ ಮುಂದಿನ ದಿನಗಳಲ್ಲಿ ಹೊಸ ಹೆಜ್ಜೆ ಇಡುವಂಥ ಪ್ರಯತ್ನ ಏನಾದರೂ ಇದೆಯಾ? ಅಂದರೆ ಡಾಲಿ ನೇರವಾಗಿ ರಾಜಕಾರಣಕ್ಕೆ ಬರ್ತಾರಾ ಅಂತ? ಇಲ್ಲ, ನನ್ನದು ಅಂದರೆ ಕಲಾವಿದನಾಗಿ ನನಗೆ ಬಹಳಷ್ಟು ಕನಸುಗಳಿದೆ. ಸಿನಿಮಾದಲ್ಲಿದ್ದು ಮಾಡಬೇಕಾಗಿರೋದು ಭಾಳಷ್ಟು ಕೆಲಸಗಳಿದೆ. ಸದ್ಯಕ್ಕೆ ಅದ್ರ ಕಡೆ ಅಷ್ಟೇ ನನ್ನ ಫೋಕಸ್ ಇರೋದು. ಓಕೆ, ಥ್ಯಾಂಕ್ ಯು. ನೋಡಿ, ಡಾಲಿ ಧನಂಜಯ್ ಅವರು ಮಾತನಾಡಿದಂಥ ಮಾತುಗಳು ಎಷ್ಟು ಸ್ಫೂರ್ತಿಯಾಗಿತ್ತು ಅಂತೇಳಿ, ಮತ್ತು ಸಾಕಷ್ಟು ವಿಚಾರಗಳನ್ನು ಸಿಕ್ಕಂಥ 20 ನಿಮಿಷ ಅವಧಿಯಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಅವರು ಕೂಡ ಎಲ್ಲದಕ್ಕೂ ನೇರವಾಗಿ ಆನ್ಸರನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಡಾಲಿ ಧನಂಜಯ್ ಅವ್ರಿಗೆ ವೈವಾಹಿಕ ಜೀವನ ಹೇಗಿದೆ ಅಂತ ಕೇಳಿದಾಗ ಅವ್ರು ನಾಚ್ಕೊಂಡ್ರಲ್ಲ, ಅರ್ಥ ಆಗ್ಬಿಡ್ತು ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.